ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಹಿಂದುತ್ವ ಅಸ್ತ್ರ ವರ್ಸಸ್ ಬಿಲ್ಲವ ಬಾಣ ಫೈಟ್ ಶುರುವಾಗಿದೆ. ಬ್ರಿಜೇಶ್ ಚೌಟಾಗಿ ಟಿಕೆಟ್ನ ನೀಡಿ ಬಿಜೆಪಿ ಹಿಂದುತ್ವದ ಮೊರೆ ಹೋಗಿದ್ರೆ, ಬಿಜೆಪಿ ಹಿಂದುತ್ವದ ವಿರುದ್ಧ ಕಾಂಗ್ರೆಸ್ ಬಿಲ್ಲವ ಕಾರ್ಡ್ ಅನ್ನ ಪ್ರಯೋಗ ಮಾಡಿದೆ. ಬಿಲ್ಲವ ಸಮುದಾಯದ ಪದ್ಮರಾಜ್ ಅವರನ್ನ ಕಣಕ್ಕಿಳಿಸಿದೆ ಕಾಂಗ್ರೆಸ್ ಪಾಳಿಯ. ಪದ್ಮರಾಜ್ ಅವರನ್ನ ಗೆಲ್ಲಿಸೋಕೆ ಬಿಲ್ಲವ ಸಮಾಜ ಹಾಗಾದ್ರೆ ಅಖಾಡಕ್ಕೆ ಇಳಿಯುತ್ತಾ? ಸದ್ಯಕ್ಕಿರುವಂತಹ ಕುತೂಹಲ ಇದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಬಾರಿ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಫೈಟ್ ಆಗಿತ್ತು. ಬನ್ಸ್ ವರ್ಸಸ್ ಬಿಲ್ಲವ ಅನ್ನುವಂತಹ ಫೈಟ್ ನಡೆದುಬಿಟ್ಟಿತ್ತು. ಕೊನೆ ಕ್ಷಣದಲ್ಲಿ ಬಿಲ್ಲವರು ದೂರ ಉಳಿದಿದ್ರಿಂದಾಗಿ ಹರೀಶ್ ಪೂಂಜಾಗೆ ಸೋಲುವ ಆತಂಕ ಎದುರಾಗಿತ್ತು. ಬಟ್ ದೆನ್ ಅವರು 15,000 ಮತಗಳ ಅಂತರದಿಂದ ಗೆಲುವನ್ನ ದಾಖಲು ಮಾಡಿದ್ರು. ಈಗ ಲೋಕಸಭಾ ಅಖಾಡದಲ್ಲೂ ಬಿಜೆಪಿ ಬ್ರಿಜೇಶ್ ಚೌಟಾ, ಮಾಜಿ ಸೈನಿಕ, ಬಿಜೆಪಿಯ ಸ್ಟೇಟ್ ಸೆಕ್ರೆಟರಿ ಆಗಿದ್ದಂಥವರು, ಅವರಿಗೆ ಮಣಿಯನ್ನ ಹಾಕಿದೆ. ಒಂದ್ ಕಡೆ ಬಂಟ ಸಮುದಾಯದ ಬ್ರಿಜೇಶ್ ಚೌಟಾ ಬಿಜೆಪಿಯ ಅಭ್ಯರ್ಥಿಯಾಗಿದ್ರೆ, ಮತ್ತೊಂದ್ ಕಡೆ ಬಿಲ್ಲವ ಸಮಾಜ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಮತದಾರರನ್ನ ಹೊಂದಿರುವಂತಹ ಸಮಾಜ ಬಿಲ್ಲವ ಸಮಾಜ. ಬಿಲ್ಲವ ಸಮುದಾಯಕ್ಕೆ ಸೇರಿದಂತಹ ಪದ್ಮರಾಜ್ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದೆ ಕಾಂಗ್ರೆಸ್ ಪಾಳಿಯ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ಹಿಂದುತ್ವ ವರ್ಸಸ್ ಬಿಲ್ಲವ ಈ ರೀತಿಯಾದಂತಹ ಫೈಟ್ಗೆ ವೇದಿಕೆಯಾಗ್ತಾ ಇದೆಯಾ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ? ಖಂಡಿತ ವಿದ್ಯಾಶ್ರೀ, ಈ ತರದ ಒಂದು ಅಖಾಡ ಸಿದ್ಧವಾಗ್ತಾ ಇರುವುದು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ. ಬಿಜೆಪಿ ಹಾಗೆ ಕಾಂಗ್ರೆಸ್ ಎರಡೂ ಕೂಡ ಯುವ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿರುವಂತದ್ದು. ಹೊಸ ಅಭ್ಯರ್ಥಿಗಳು ಇಬ್ರು ಕೂಡ ಯುವ ಮುಖಂಡರು, ಹಾಗೇನೆ ಹೊಸ ಮುಖವನ್ನ ಈ ಕ್ಷೇತ್ರಕ್ಕೆ ಪರಿಚಯಿಸಿದ ಎರಡು ಪಕ್ಷಗಳು. ಇದರಲ್ಲಿ ಬಿಜೆಪಿ ಬಂಟ ಅಭ್ಯರ್ಥಿ ಅವರನ್ನ ಕಣಕ್ಕಿಳಿಸಿದ್ರೆ, ಹಾಗೇನೆ ಕಾಂಗ್ರೆಸ್ ಬಿಲ್ಲವ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿರುವಂತದ್ದು. ಇಲ್ಲಿ ಒಂದು ಹಂತದಲ್ಲಿ ನೋಡ್ತಾ ಹೋದ್ರೆ ಬಂಟ ಬಿಲ್ಲವರ ನಡುವೆ ನಡೆಯುವಂತಹ ಚುನಾವಣೆ ಅಖಾಡ ಅಂತ ಒಂದ್ ಕಡೆ ಯೋಚನೆ ಮಾಡಿದ್ರೆ, ಇನ್ನೊಂದ್ ಕಡೆ ಇದು ಹಿಂದುತ್ವ ವರ್ಸಸ್ ಬಿಲ್ಲವ ಅನ್ನೋ ಒಂದು ಚಿತ್ರಣ ಕೂಡ ಸಿಗ್ತಾ ಇರುವಂತದ್ದು. ಯಾಕಂದ್ರೆ ಬಿಜೆಪಿಯವರು ಈಗಾಗಲೇ ಒಬ್ರು ನಿವೃತ್ತ ಸೈನಿಕರನ್ನ ಕಣಕ್ಕಿಳಿಸಿದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ. ಹಾಗೇನೆ ಅವರು ಹಿಂದುತ್ವ ಹಾಗೇನೆ ಮೋದಿ ಅವರ ಅಭಿವೃದ್ಧಿ ಯೋಜನೆಗಳನ್ನ ಇಟ್ಕೊಂಡು ಜನರ ಮುಂದೆ ಹೋಗ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ ಈ ಸಂದರ್ಭದಲ್ಲಿ ಅವರಿಗೆ ಬಿಜೆಪಿ ಅವರಿಗೆ ಟಕ್ಕರ್ ಕೊಡ್ಲಿಕ್ಕೆ ಒಂದು ಟ್ರಂಪ್ ಕಾರ್ಡ್ ಅನ್ನ ಯೂಸ್ ಮಾಡಿರುವಂತದ್ದು. ಬಿಲ್ಲವ ಟ್ರಂಪ್ ಕಾರ್ಡ್ ಅನ್ನ ಯೂಸ್ ಮಾಡಿಕೊಂಡು ಎಲ್ಲೋ ಒಂದ್ ಕಡೆ ಬಿಲ್ಲವ ಮತದಾರರನ್ನ ಸೆಳೆಯುವಂತಹ ಪ್ರಯತ್ನಗಳನ್ನು ಮಾಡಲ್ಲ. ಯಾಕಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಲ್ಲವ ಮತದಾರರಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರನ್ನ ಸೇರಿಸಿಕೊಂಡು ಗೆಲುವು ಸಾಧಿಸಬಹುದು ಅನ್ನೋ ಒಂದು ಯೋಚನೆ ಕಾಂಗ್ರೆಸ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಟ್ರಂಪ್ ಕಾರ್ಡ್ ಅನ್ನು ಯೂಸ್ ಮಾಡಿ, ಈ ಬಿಲ್ಲವ ಫ್ಯಾಕ್ಟರ್ ಯೂಸ್ ಮಾಡಿ ಚುನಾವಣೆ ಗೆಲ್ಲುವ ತಂತ್ರಗಾರಿಕೆ ಕಾಂಗ್ರೆಸ್ನದ್ದು. ಈ ಹಿನ್ನೆಲೆಯಲ್ಲಿ ಈಗ ಮುಂಬರುವ ಚುನಾವಣೆಗಳು ಯಾವ ರೀತಿಯ ಒಂದು ಚಿತ್ರಣಗಳು ಸಿಗ್ತವೆ ಕಾದು ನೋಡಬೇಕು. ಥ್ಯಾಂಕ್ ಯು ಕಿರಣ್, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.